ಮೀನಾಕ್ಷಿ ಮತ್ತೆ ಗುಂಜನ್ ಅಕ್ಕಪಕ್ಕದ ಮನೆಯವರಾಗಿದ್ರು. ಇಬ್ರು ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ರು. ಅವ್ರ ಮನೆ ಮುಂದೆಯಿಂದನೇ ತುಂಬಾ ತರಕಾರಿ ಗಾಡಿಗಳು ಹೋಗ್ತಾ ಇದ್ವು. ಮೀನಾಕ್ಷಿ ಏನೇ ಕೊಂಡ್ಕೋಬೇಕಾಗಿದ್ರು ಗುಂಜನ್ಗೆ ಒಂದ್ ಮಾತ್ ಹೇಳ್ಬಿಟ್ಟೆ ತಗೋತಾ ಇದ್ಲು. ಗುಂಜಾನ್, ಏ ಗುಂಜನ್, ಹೂಕೋಸ್ ಬಂದಿದೆ, ತಗೋತ್ಯಾ? ಬರೀ 10 ರೂಪಾಯಿಗ್ ಮಾರ್ತಾ ಇದ್ದಾನೆ ಇವನು, ಬೇಕಿದ್ರೆ ತಗೋಬಾ, ಆಮೇಲೆ ಹೇಳಲಿಲ್ಲ ಅಂತ ಹೇಳ್ಬೇಡ. ಇದೇ ರೀತಿ ಗುಂಜನ್ ಏನಾದ್ರೂ ಕೊಂಡ್ಕೊಳ್ವಾಗ ಮೀನಾಕ್ಷಿನ ಕರಿತಾ ಇದ್ಲು. ಒಂದು ದಿನ ಮಧ್ಯಾಹ್ನದಲ್ಲಿ ಬಟಾಣಿ ಮಾರೋ ಅಂತ ಒಬ್ಬ ವ್ಯಕ್ತಿ ಬಂದ. ಬಟಾಣಿ ತಗೊಳ್ಳಿ, ಬಟಾಣಿ ಬರೀ 30 ರೂಪಾಯಿ ಮಾತ್ರ ಕೆಜಿ ಬಟಾಣಿ. ಮೀನಾಕ್ಷಿ ಮನೆಯಿಂದ ಹೊರಗಡೆ ಬಂದು ಬಟಾಣಿ ನೋಡ್ತಾ ಇದ್ಲು. ತಗೊಳ್ಳಿ ಅಕ್ಕವ್ರೆ, ತುಂಬಾ ಚೆನ್ನಾಗಿದೆ ಬಟಾಣಿ, ನೆನ್ನೆ ತಾನೇ ತೋಟದಿಂದ ತಂದಿದ್ದು. ಸರಿ, 1 ಕೆಜಿ ಕೊಡಿ. ಮೀನಾಕ್ಷಿ ಪ್ರತಿ ಸಲದ ಹಾಗೆ ಗುಂಜನ್ ಕೂಡ ಹೇಳ್ತಾಳೆ. ಗುಂಜನ್, ಏ ಗುಂಜನ್, ಬಟಾಣಿ ಮಾರೋನ್ ಬಂದಿದ್ದಾನೆ, ಬಟಾಣಿ ತುಂಬಾ ಚೆನ್ನಾಗಿದೆ, ಬೇಕು ಅಂದ್ರೆ ತಗೋಬಾ. ಹೇಳ್ಬೇಕು ಅಂದ್ರೆ ಅವತ್ತಿನ ದಿನ ಮಧ್ಯಾಹ್ನದಲ್ಲಿ ಗುಂಜನ್ ಬೆಡ್ಶೀಟ್ ಹಾಕೊಂಡು ನಿದ್ದೆ ಮಾಡ್ತಾ ಇದ್ಲು. ಮೀನಾಕ್ಷಿ ಎಷ್ಟೇ ಸಲ ಕರೆದ್ರೇನು ಗುಂಜನ್ಗೆ ಕೇಳಿಸ್ಲೂ ಇಲ್ಲ, ಅವಳು ಹೊರಗಡೆ ಬರ್ಲೂ ಇಲ್ಲ. ಹಾಗಾಗಿ ಮೀನಾಕ್ಷಿ ತನ್ಗೋಸ್ಕರ ಬಟಾಣಿ ಕೊಂಡ್ಕೊಂಡ್ಲು. ಮತ್ತೆ ಬಟಾಣಿ ಮಾರೋನು ಅಲ್ಲಿಂದ ಹೊರಟೋದ. ಸಂಜೆ ಮೀನಾಕ್ಷಿ ಸಾರ್ ಮಾಡೋದಿಕ್ಕೆ ಅಂತ ಬಟಾಣಿ ಸುಲಿವಾಗ ಅವಳಿಗೆ ಆಶ್ಚರ್ಯ ಆಯ್ತು. ಆ ಬಟಾಣಿ ಒಳಗಡೆ ಚಿನ್ನದ ಕಾಳಿತ್ತು. ಅದೇ ಸಮಯದಲ್ಲಿ ಮೀನಾಕ್ಷಿ ಗಂಡ ಶುಭಂ ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬಂದ. ಶುಭಂ ಸ್ವಾರ್ಥಿ ಮತ್ತೆ ದುರಾಸೆ ಮನುಷ್ಯ ಆಗಿದ್ದ. ಚಿನ್ನದ ಬಟಾಣಿ ಕಾಳನ್ನ ನೋಡಿ ಅವನಿಗೆ ತುಂಬಾ ಖುಷಿ ಆಯ್ತು. ವರೆವಾ, ನಾವಂತೂ ಸಾವುಕಾರಾಗ್ಬಿಟ್ವಿ. ನೀನ್ ಯಾಕೆ ಬರೀ 1 ಕೆಜಿ ತಗೊಂಡೆ? ಹೆಚ್ಚು ಕಡಿಮೆ ಅಂದ್ರೆ 10-15 ಕೆಜಿ ತಗೋಬೇಕಾಗಿತ್ತು. ನನಗೇನ್ ಗೊತ್ತಿತ್ತು ಬಟಾಣಿ ಒಳಗಡೆ ಚಿನ್ನದ ಕಾಳು ಹೊರಗ್ ಬರುತ್ತೆ ಅಂತ? ಗೊತ್ತಾಗಿದ್ದಿದ್ರೆ ತುಂಬಾ ಕೊಂಡ್ಕೋತಾ ಇದ್ದೆ ನಾನು. ಮೀನಾಕ್ಷಿ ಗಂಡ ತಾನು ಶ್ರೀಮಂತ ಆಗಿರೋ ಅಂಥದ್ದನ್ನ ಇಡೀ ಊರಲ್ಲಿ ಟಂಗೂರ ಸಾರ್ದ. ಮೀನಾಕ್ಷಿ ಚಿನ್ನದ ಬಟಾಣಿನ ಕೊಂಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಗುಂಜನ್ ಗೊತ್ತಾದಾಗ ಅವಳು ಮೀನಾಕ್ಷಿ ಮನೆಗ್ ಬರ್ತಾಳೆ. ಏನ್ ಮೀನಾಕ್ಷಿ, ಬಟಾಣಿನ ನೀನ್ ಒಬ್ಳೆ ಕೊಂಡ್ಕೊಂಡ್ಯಾ? ನಾನು ಪ್ರತಿ ಸಲ ಏನಾದ್ರೂ ಕೊಂಡ್ಕೊಳ್ವಾಗ ನಿನ್ನನ್ನ ಕರಿತಾನೆ ಇರ್ತೀನಿ. ನಾನ್ ನಿನ್ನನ್ನ ಕೂಗ್ದೆ, ಆದ್ರೆ ನೀನ್ ಮನೆಯಿಂದ ಹೊರಗಡೆನೆ ಬರ್ಲಿಲ್ಲ. ನೀನ್ ನಿದ್ದೆ ಮಾಡ್ತಿದ್ದೆ ಅನ್ಸತ್ತೆ. ಅಯ್ಯೋ ಹೌದು, ನಾನು ಮೊನ್ನೆ ಮಧ್ಯಾಹ್ನ ಸ್ವಲ್ಪ ನಿದ್ದೆಗೆ ಹೋಗಿದ್ದೆ. ನನಗನ್ನಿಸ್ತು ನೀನು ಬೇಕು ಅಂತಾನೆ ನನ್ನ ಕರ್ದಿಲ್ಲ ಅಂತ. ನನ್ನ ಕ್ಷಮಿಸ್ಬಿಡು. ಆ ಬಟಾಣಿ ಮಾರೋನು ಮತ್ತೆ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಾನ್ ಬಟಾಣಿ ಕೊಂಡ್ಕೋತೀನಿ. ಗುಂಜನ್ ಮನೆಗ್ ಹೋದಾಗ ಗುಂಜನ್ ಗಂಡ ಅವಳಿಗೆ ಹೇಳ್ತಾನೆ, ಈಗ ಗೊತ್ತಾಯ್ತಾ ನಿನ್ಗೆ ಮೀನಾಕ್ಷಿ ಅಕ್ಕನ ಅಸ್ಲಿ ಮುಖ? ನೀನ್ ಹೇಳ್ತಿದ್ದೆ ಮೀನಾಕ್ಷಿ ಅಕ್ಕ ತುಂಬಾ ಒಳ್ಳೆಯವರು ಅಂತ. ಈಗ ನೋಡ್ದ, ಚಿನ್ನದ ಬಟಾಣಿನ ಅವರೊಬ್ರೇ ಖರೀದಿ ಮಾಡಿದಾರೆ. ನನ್ಗೆ ತಪ್ಪು ಅಭಿಪ್ರಾಯ ಆಗಿದೆ. ಮೀನಾಕ್ಷಿ ಅವತ್ತು ನನ್ನನ್ನ ಕರ್ದಿದ್ಲು, ಆದ್ರೆ ನಾನು ನಿದ್ದೆ ಮಾಡ್ತಿದ್ದ ಕಾರಣ ಮೀನಾಕ್ಷಿ ಕೂಗಿದ್ ನನಗೆ ಕೇಳಿಸ್ಲೇ ಇಲ್ಲ. ನಾನ್ ನಂಬೋದಿಲ್ಲ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವರು ಏಂತ ಕರ್ದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವ್ರ ಜೊತೆಯಲ್ಲಿ ನಾವು ಕೂಡ ಸಾವುಕಾರರಾಗೋದು. ಇನ್ನೊಂದು ಕಡೆ ಮೀನಾಕ್ಷಿ ಗಂಡ ಶುಭಂ ತನ್ನ ಕೆಲ್ಸ ಕಾರ್ಯಗಳನ್ನ ಬಿಟ್ಟು ಮನೇಲೆ ಕೂತಿದ್ದ. ಯಾವಾಗ್ಲೂ ಆ ಚಿನ್ನದ ಬಟಾಣಿ ಕಾಳನ್ನ ಕಾಯ್ತಾ ಕೂತಿರ್ತಿದ್ದ. ಮೀನಾಕ್ಷಿ ಅವನಿಗೆ ಹೇಳ್ತಾಳೆ, ಯಾಕ್ ನಾವು 1/2 ಕೆಜಿ ಬಟಾಣಿನ ಗುಂಜನ್ ಕೊಡ್ಬಾರ್ದು? ನಮ್ ಜೊತೆಗೇನೆ ಅವ್ರ ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ಆಗತ್ತೆ. ಅದ್ರಲ್ಲಿ ತಪ್ಪೇನಿದೆ? ನಿನ್ಗೇನು ಹುಚ್ಚಿಡ್ದಿದ್ಯಾ? 1/2 ಕೆಜಿ ಚಿನ್ನದ ಬಟಾಣಿನ ಗುಂಜನ್ ಮನೆ ಕೊಡ್ತೀನಿ ಅಂತಿದ್ಯಾ? ಅರೆ, ನಾನ್ ಈ ಬಟಾಣಿನ ಇಟ್ಕೊಂಡೆ ನನ್ನ ಜೀವನ ಪೂರ್ತಿ ನಡೆಸ್ತೀನಿ. ನೀನೇನಾದ್ರೂ 1/2 ಕೆಜಿನ ಅವ್ರು ಕೊಟ್ಬಿಟ್ರೆ ನಾನು ಅರ್ಧ ಜೀವನ ಕೆಲ್ಸ ಮಾಡ್ಬೇಕಾಗುತ್ತೆ. ಹಾಗಾಗಿ 1/2 ಕೆಜಿ ಬಟಾಣಿನ ಗುಂಜನ್ ಕೊಡೋದು ಮರ್ತೋಗ್ಬಿಡು. ಒಂದು ದಿನ ರಸ್ತೆನಲ್ಲಿ ಇನ್ನೊಬ್ಬ ಬಟಾಣಿ ಮಾರೋನ್ ಬಂದ. ಈ ಸಲ ಗುಂಜನ್ ಗಂಡ ಅವನನ್ನ ಹಿಡ್ಕೊಂಡ. ಅವನ ಹತ್ರ ಇದ್ದ ಎಲ್ಲಾ ಬಟಾಣಿನೂ ಕೊಂಡ್ಕೊಂಡ್ಬಿಟ್ಟ. ಆ ಬಟಾಣಿ ಕಮ್ಮಿ ಅಂದ್ರೂ 50 ಕೆಜಿ ಇತ್ತು. ಗುಂಜನ್ ಮತ್ತೆ ಅವಳ ಗಂಡ ಬಟಾಣಿ ಸುಲಿಯಕ್ ಶುರು ಮಾಡಿದ್ರು. ಆದ್ರೆ ಯಾವ್ದೇ ಬಟಾಣಿನಲ್ಲಿ ಚಿನ್ನದ ಬಟಾಣಿ ಕಾಳು ಸಿಗ್ಲಿಲ್ಲ. ಗುಂಜನ್ ಮನೆಯಲ್ಲಿ 50 ಕೆಜಿ ಬಟಾಣಿಗೆ ಯಾವ್ದೇ ಕೆಲ್ಸ ಇರ್ಲಿಲ್ಲ. ಹಾಗಾಗಿ ಆ ಬಟಾಣಿ ಇದ್ದಲ್ಲೇ ಕೊಳಿಯೋದಕ್ ಶುರುವಾಯ್ತು. ಯಾಕ್ ನಾವು ಸ್ವಲ್ಪ ಬಟಾಣಿನ ಮೀನಾಕ್ಷಿ ಕೊಡಬಾರ್ದು? ಇಲ್ಲದು ಹಾಳಾಗೆ ಹೋಗುತ್ತೆ. ಗುಂಜನ್ ಒಂದು ಕವರಲ್ಲಿ ಬಟಾಣಿನ ತುಂಬಿಕೊಂಡು ಅದನ್ನ ಮೀನಾಕ್ಷಿ ಕೊಡೋದಕ್ಕೆ ಅಂತ ಹೋದ್ಲು. ಗುಂಜನ್ನ ಈ ಪ್ರೀತಿ ನೋಡಿ ಮೀನಾಕ್ಷಿಗೆ ತುಂಬಾ ಖುಷಿ ಆಯ್ತು. ಅವಳು ಮನ್ಸಲ್ಲೇ ನಿರ್ಧಾರ ಮಾಡ್ಕೊಂಡ್ಲು, ಹೇಗಾದ್ರೂ ಮಾಡಿ 1/2 ಕೆಜಿ ಚಿನ್ನದ ಬಟಾಣಿನ ಗುಂಜನ್ಗೆ ಕೊಡ್ಲೇಬೇಕು ಅಂತ. ಮೀನಾಕ್ಷಿ ಮಾರ್ಕೆಟ್ಗೆ ಹೋಗಿ ಹಸಿರು ಮತ್ತೆ ಗೋಲ್ಡನ್ ಕಲರ್ ಪೇಂಟ್ ಅನ್ನ ಕೊಂಡ್ಕೊಂಡ್ಲು.
ಅವಳು ಅರ್ಧ ಕೆಜಿ ಬಟಾಣಿಗೆ ಗೋಲ್ಡನ್ ಪೇಂಟ್ ಅನ್ನ ಮಾಡಿದ್ಲು. ಒಂದು ದಿನ ಬೆಳಿಗ್ಗೆ ತನ್ನ ಗಂಡ ಬಾತ್ರೂಮಲ್ಲಿದ್ದಾಗ ಆದಷ್ಟು ಬೇಗ ಮೀನಾಕ್ಷಿ ಅರ್ಧ ಕೆಜಿ ಚಿನ್ನದ ಬಟಾಣಿನ ತೆಗೆದು ಆ ಜಾಗದಲ್ಲಿ ಅವಳು ಪೇಂಟ್ ಮಾಡಿರೋಂತ ಬಟಾಣಿನ ಅಲ್ಲಿಟ್ಬಿಡ್ತಾಳೆ ಗೊತ್ತಾಗ್ದಿರೋ ಹಾಗೆ. ಮಧ್ಯಾಹ್ನದ ಸಮಯದಲ್ಲಿ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ, ಏನು ಅಂದ್ರೆ ನಾನು ಬಟಾಣಿನಲ್ಲಿ ಸಾರು ಮಾಡಿದ್ದೀನಿ. ಆ ಸಾರು ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನ್ ಸ್ವಲ್ಪ ಗುಂಜನ್ ಮನೆ ಕೊಟ್ಬಿಟ್ ಬರೋಣ ಅನ್ಕೊಂಡಿದ್ದೀನಿ. ಶುಭಂ ಪಾತ್ರೆನಲ್ಲಿ ನೋಡ್ತಾನೆ, ಅವನಿಗೆ ಹಸಿರು ಬಟಾಣಿ ಕಾಣ್ಸತ್ತೆ. ಯಾಕಂದ್ರೆ ಮೀನಾಕ್ಷಿ ಚಿನ್ನದ ಬಟಾಣಿ ಮೇಲೆ ಹಸಿರು ಪೇಂಟ್ ಅನ್ನ ಬೆಳ್ದಿರ್ತಾಳೆ. ಈ ರೀತಿ ಬುದ್ಧಿವಂತಿಕೆಯಿಂದ ಮೀನಾಕ್ಷಿ ಅರ್ಧ ಕಿಲೋ ಬಟಾಣಿನ ಗುಂಜನ್ ಮನೆಗೆ ತಲುಪಿಸ್ತಾಳೆ. ಗುಂಜನ್ ಮತ್ತೆ ಮೀನಾಕ್ಷಿನಲ್ಲಿ ಮುಂಚೆಗಿಂತ ಹೆಚ್ಚು ಪ್ರೀತಿ ವಿಶ್ವಾಸ ಬೆಳೆಯತ್ತೆ. ಮೀನಾಕ್ಷಿ, ನಂಗೊಂದ್ ವಿಷಯ ಹೇಳು. ನಿನ್ ಗಂಡಂಗ್ ಗೊತ್ತಾದಾಗ ಅರ್ಧ ಬಟಾಣಿ ಕಾಳು ಚಿನ್ನದ್ದಲ್ಲ, ಸಾಧಾರಣ ಬಟಾಣಿ ಅಂತ ಆಗ ಏನ್ ಹೇಳ್ತೀಯ ಅವ್ರಿಗ್ ನೀನು? ಹೇಳ್ತೀನಿ, ನನಗೇನ್ ಗೊತ್ತು. ಆ ಬಟಾಣಿ ಮಾರೋನು ಹಸಿರು ಬಟಾಣಿ ಮೇಲೆ ಚಿನ್ನದ ಪೇಂಟ್ ಮಾಡಿ ನಮ್ಗೆ ಮೋಸ ಮಾಡಿರ್ಬೋದಲ್ವಾ ಅಂತ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಪಶ್ಚಿಮಿ ಫತೇಗಂಜ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಸೂರಜ್ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಿದ್ದ. ಸೂರಜ್ ಕಲ್ಲಂಗಡಿ ಹಣ್ಣಿನ ವ್ಯವಸಾಯ ಮಾಡ್ತಾ ಇದ್ದ. ಅವನಿಗೆ 2 ಹೆಣ್ಮಕ್ಳಿದ್ರು, ಜ್ಯೋತಿ ಮತ್ತೆ ಮಾಲು ಅಂತ. ಅಪ್ಪಾಜಿ, ಮಾಲಾ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅನ್ನ ತಿನ್ಬಿಟ್ಲು. ಅಪ್ಪಾಜಿ, ಇವಳು ನನ್ ಟೂತ್ ಬ್ರಷ್ ನ ಅವಳು ಹಾಳಾಗಿರೋ ಬಾಯೊಳಗಡೆ ಇಟ್ಕೊಂಡು ಹಾಳ್ ಮಾಡ್ಬಿಟ್ಲು. ಅದಕ್ಕೆ ಇವತ್ ನಾನು ಹಲ್ಲೇ ಉಜ್ಜಿಲ್ಲ. ನನ್ಗೆ ಹೊಸ ಬ್ರಷ್ ತಂದ್ಕೊಡಿ. ಮಾಲು ಮಗಳೇ, ನಿನ್ನ ಬ್ರಷ್ ಅನ್ನ ಕ್ಲೀನ್ ಆಗಿ ತೊಳೆದು ಉಪಯೋಗಿಸು. ಜ್ಯೋತಿ ನಿನ್ನ ಅಕ್ಕ ತಾನೆ, ಅವಳು ನಿನ್ನ ಬ್ರಷ್ ಅನ್ನು ಉಪಯೋಗಿಸಿದ್ರೆ ಏನಾಗ್ಬಿಡುತ್ತೆ? ಯಾವ್ದೇ ಅಪಾಯ ಆಗಲ್ಲ. ಈ ಬಾರಿ ಕರ್ಬೂಜ ಹಣ್ಣಿನ ಬೆಳೆ ಕಡಿಮೆ ಆಗಿದೆ, ಹಾಗಾಗಿ ತುಂಬಾ ಹುಷಾರಾಗಿ ಖರ್ಚು ಮಾಡ್ಬೇಕಾಗುತ್ತೆ. ನಾಳೆ ಕರ್ಬೂಜನ ಮಾರೋದಕ್ಕೆ ಮಂಡಿಗೆ ಹೋಗ್ತಿದ್ದೀನಿ. ನೋಡೋಣ ಈ ವರ್ಷ ಎಷ್ಟು ಹಣ ಬರುತ್ತೆ ಅಂತ. ಮಂಡಿ ಹಳ್ಳಿಯಿಂದ ದೂರದಲ್ಲಿ ಸಿಟಿ ಹತ್ರ ಇತ್ತು. ಆ ಮಂಡಿ ಯಜಮಾನ ತುಂಬಾ ಚಾಲಾಕಿ ಮತ್ತೆ ಕಂಜೂಸ್ ಮನುಷ್ಯ ಆಗಿದ್ದ. ರೈತರ ಮೇಲೆ ಅತ್ಯಾಚಾರ ಮಾಡ್ತಿದ್ದ. ಈ ಸರಿ ನಾನು ನನ್ನ ಮಗಳ ಮದ್ವೆ ಮಾಡ್ಬೇಕಾಗಿದೆ. 10-15 ಲಕ್ಷ ಖರ್ಚಾಗಿ ಆಗುತ್ತೆ. ನಾನು ಹೇಗಾದ್ರೂ ಮಾಡಿ ಈ ವರ್ಷ ಜಾಸ್ತಿ ಲಾಭ ಗಳಿಸ್ಬೇಕು. ಹರಿಯಾ, ನನ್ಗೆ ಯಾವ್ದಾದ್ರು ಉಪಾಯ ಹೇಳು. ಹೇಗೆ ರೈತರನ್ನ ಮೋಸ ಮಾಡಿ ದುಡ್ಡನ್ನ ಜಾಸ್ತಿ ಗಳಿಸೋದು ಅಂತ. ನಾನ್ ಅನ್ಕೊಂಡೆ ಬಡ ರೈತರಿಗೆ ಕಡಿಮೆ ದುಡ್ಡನ್ನ ಕೊಟ್ಟು ಹಣನ ಜಾಸ್ತಿ ಮಾಡಿದ್ರೆ ಯಾರು ಏನು ಕೇಳೋದಿಲ್ಲ ಅಂತ. ನೀನೇನ್ ಹೇಳ್ತೀಯಾ? ಮಾಲೀಕ್ರೆ, ನೀವೇನಾದ್ರೂ ರೈತರಿಗೆ ದುಡ್ಡು ಕೊಡದೇ ಇದ್ರೆ ಮುಂದಿನ ಸಾರಿ ಅವರ ಬೆಳೆನ ನಮ್ಮ ಹತ್ರ ಮಾರೋದಕ್ಕೆ ಬರೋದಿಲ್ಲ. ಅವರು ಬೇರೆ ಯಾವ್ದಾದ್ರು ಮಂಡಿಗೆ ಹೋಗ್ಬಿಡ್ತಾರೆ. ಆದ್ರೆ ನನ್ನ ಹತ್ರ ಬೇರೆನೆ ಉಪಾಯ ಇದೆ. ಅದರಿಂದ ಹಾವುನು ಸಾಯುತ್ತೆ, ಲಾಠಿ ಅಂತೂ ಮುರಿಯೋದೇ ಇಲ್ಲ. ಮಾರನೇ ದಿನ ಸೂರಜ್ ತನ್ನ ಕಲ್ಲಂಗಡಿ ಹಣ್ಣನ್ನ ತಗೊಂಡು ಮೋತಿರಾಮ್ ಹತ್ರ ಬಂದ. ಸೂರಜ್, ನಿಮ್ಮ ಹೊಲದ ಕರ್ಬೂಜ ತುಂಬಾ ಸಿಹಿಯಾಗಿರುತ್ತೆ. ಯಾವಾಗ್ಲೂ ನಿನ್ಗೆ 45,000 ಕೊಡ್ತಿದ್ದೆ, ಆದ್ರೆ ಈ ಸರಿ 50,000 ಕೊಡ್ತೀನಿ. ಸಂತೋಷನಾ ನಿನ್ಗೆ? ಸೂರಜ್ ದುಡ್ಡನ್ನ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಖುಷಿಯಿಂದ ತನ್ನ ಮನೆಗೆ ವಾಪಸ್ ಹೊರಟ. ಜ್ಯೋತಿ ಮತ್ತೆ ಮಾಲಿಗೆ ಒಂದೊಂದು ಜೊತೆ ಬಟ್ಟೆ ತಗೊಂತೀನಿ, ಆಮೇಲೆ ಟೂತ್ ಬ್ರಷ್ ಕೂಡ ತಗೋತೀನಿ. ಸೂರಜ್ ತನ್ನ ವಿಚಾರದಲ್ಲೇ ಮುಳುಗೋಗಿದ್ದ. ಇದ್ದಕ್ಕಿದ್ದ ಹಾಗೆ ಮೋಟಾರ್ ಸೈಕಲ್ ಅಲ್ಲಿ 2 ಬಂದು ಅವನ್ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಹೊರಟೋದ್ರು. ಕಳ್ಳ ಕಳ್ಳ, ಯಾರಾದ್ರೂ ಹಿಡ್ಕೊಳ್ಳಿ ನನ್ನ ಬ್ಯಾಗು, ಕಳ್ಳ! 2 ಕಳ್ಳರನ್ನು ಮೋತಿರಾಮನ್ನೇ ಕಳ್ಸಿದ್ದ. ಈ ರೀತಿ ಚಾಲಾಕಿಯಿಂದ ಸೂರಜ್ನ ಕರ್ಬೂಜ ಹಣ್ಣನ್ನ ಮೋತಿರಾಮ ಪುಕ್ಷಟ್ಟೆ ತಗೊಂಡ. ಸೂರಜ್ ಅಳ್ತಾ ಅಳ್ತಾ ಮೋತಿರಾಮನ್ ಅಂಗಡಿಗೆ ಹೋಗ್ತಾನೆ. ಅವನು ಮೋತಿರಾಮನ್ಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ನಿನ್ನ ಹಣ ಕಳ್ತನ ಆದ್ರೆ ನಾನೇನ್ ಮಾಡ್ಲಿ? ನಾನಂತೂ ನಿನ್ಗೆ ಪೂರ್ತಿ ಹಣ ಕೊಟ್ಬಿಟ್ಟೆ. ಅಣ್ಣವ್ರೆ, ನನ್ನ ಮಕ್ಕಳಂತೂ ಹಸುವಿಂದ ಸತ್ತೋಗ್ತಾರೆ, ಏನಾದ್ರೂ ಮಾಡಿ. 2 ಕರ್ಬೂಜ ತಗೊಂಡು ಸುಮ್ನೆ ಇಲ್ಲಿಂದ ಹೋಗ್ಬಿಡು. ಇವತ್ತಿನ ಮಟ್ಟಿಗೆ ನಿಮ್ ಕುಟುಂಬದವ್ರಿಗೆ ಊಟದ ವ್ಯವಸ್ಥೆಗೆ ಸಾಕಾಗುತ್ತೆ. ಸೂರಜ್ ಪಾಪ ಕೈಯಲ್ಲಿ 2 ಹಣ್ಣನ್ನ ಇಟ್ಕೊಂಡು ಅಳ್ತಾ ಅಳ್ತಾ ವಾಪಸ್ ಮನೆಗ್ ಹೊರಟ. ದಾರಿನಲ್ಲಿ ಒಬ್ರು ಮಹಾತ್ಮರು ಬರ್ತಾ ಇದ್ರು. ಮಗು, ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಈ ಕರ್ಬೂಜನ ನನಗ್ ಕೊಡಕ್ ಆಗುತ್ತಾ? ಸೂರಜ್ 1 ಹಣ್ಣನ್ನ ಆ ಮಹಾತ್ಮರಿಗೆ ಕೊಟ್ಟ. ಸೂರಜ್ ಕಣ್ಣಲ್ಲಿ ನೀರನ್ನ ನೋಡಿ ಆ ಮಹಾತ್ಮರು ಅವನ್ ಸಂಕಟನ ಅರ್ಥ ಮಾಡ್ಕೊಂಡ್ರು. ಅವರು ಸೂರಜ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತಿನಿಂದ ನಿನ್ನ ಎಲ್ಲ ಕಷ್ಟಗಳು ದೂರ ಆಗ್ಬಿಡುತ್ತೆ. ಸೂರಜ್ ಮತ್ತೆ ಅವನ ಮಕ್ಕಳಿಗೆ ಆ ವರ್ಷ ತುಂಬಾ ಕಷ್ಟ ಆಯ್ತು. ದುಡ್ಡು ಕಮ್ಮಿ ಇದ್ದಿದ್ದಕ್ಕೆ ಕೇವಲ ಅವರು ರೊಟ್ಟಿ ಮತ್ತೆ ಚಟ್ನಿನ ತಿಂದು ಜೀವನ ಕಳೀತಾ ಇದ್ರು. ಅಪ್ಪಾಜಿ, ನನ್ನಿಂದ ಈ ರೊಟ್ಟಿ ಚಟ್ನಿ ತಿನ್ನಕ್ಕಾಗಲ್ಲ. ಮಗಳೇ,
ಮುಂದಿನ ಫಸಲು ಬರೋವರೆಗೂ ನಾವು ಇದನ್ನೇ ತಿನ್ಬೇಕಾಗುತ್ತೆ. ಕೊನೆಗೂ ಹೇಗೋ ಮಾಡಿ ಆ ವರ್ಷ ಕಳ್ದೋಯ್ತು. ಸೂರಜ್ ಹೊಲದಲ್ಲಿ ಮತ್ತೆ ಪುನಃ ಹಣ್ಣುಟ್ಟಿತು. ಜ್ಯೋತಿ ಒಂದ್ಸಲ ಒಂದ್ ಹಣ್ಣನ್ನ ಕಟ್ ಮಾಡಿ ನೋಡ್ತಾಳೆ, ಮತ್ತವಳು ಕೂಗ್ಕೋತಾಳೆ, ಅಪ್ಪಾಜಿ, ಮಾಲು, ಇಲ್ ಬನ್ನಿ. ಏನಾಯ್ತು? ಯಾಕೆ ಕೂಗ್ಕೋತಾ ಇದ್ಯಾ? ಕಲ್ಲಂಗಡಿ ಹಣ್ಣು ಒಳಗಡೆ ಚಿನ್ನದ ಬಾಲ್ ಇದೆ. ಸೂರಜ್ ಮತ್ತೆ ಅವನ ಮಕ್ಕಳು ಹೊಲದಲ್ಲಿದ್ದ ಎಲ್ಲಾ ಹಣ್ಣುಗಳನ್ನ ಕಟ್ ಮಾಡಿ ನೋಡ್ತಾರೆ. ಎಲ್ಲಾದ್ರಲ್ಲೂ ಚಿನ್ನದ ಬಾಲ್ ಬರುತ್ತೆ ಹೊರಗೆ. ಇದೆಲ್ಲಾನು ಆ ಮಹಾತ್ಮನ ಆಶೀರ್ವಾದದಿಂದನೇ ನಡೀತಿರೋದು. ಕಲ್ಲಂಗಡಿ ಹಣ್ಣಿಂದ ಹೊರಗಡೆ ಬಂದ ಚಿನ್ನದಿಂದ ಸೂರಜ್ ಶ್ರೀಮಂತ ಆದ. ಹರಿಯ ಈ ಎಲ್ಲಾ ವಿಷಯನೂ ಮೋತಿರಾಮನ್ಗೆ ಹೇಳ್ತಾನೆ. ಮಾಲೀಕ್ರೆ, ಸೂರಜ್ ನಿಮ್ಗಿಂತ ಶ್ರೀಮಂತ ಆಗ್ಬಿಟ್ಟ. ಅವನ ಹೊಲದಲ್ಲಿ ಹಾಕಿರೋ ಕರ್ಬೂಜದಲ್ಲಿ ಚಿನ್ನ ಬರ್ತಿದ್ಯಂತೆ. ಊರಿನ ಜನ ಎಲ್ಲ ಮಾತಾಡ್ಕೊಂತಿದ್ದಾರೆ, ಯಾವ್ದೋ ಮಹಾತ್ಮನ ಆಶೀರ್ವಾದದಿಂದ ಹೀಗ್ ನಡೀತಿದ್ಯಂತೆ. ಚಿಂತೆ ಮಾಡ್ಬೇಡ, ಮುಂದಿನ ಸರಿ ಆ ಕರ್ಬೂಜಿನ ಬೆಳೆ ಬಂದಾಗ ಅದನ್ನೆಲ್ಲ ನಾವೇ ಕತ್ತರಿಸಿ ಅದರಲ್ಲಿರೋ ಚಿನ್ನನ ತಗೊಂಡ್ಬಿಡೋಣ. ಏನ್ ಹೇಳ್ತೀಯಾ? ಮುಂದಿನ ವರ್ಷ ಸೂರಜ್ ತೋಟದಲ್ಲಿ ಹಣ್ಣು ಬಿಟ್ಟಾಗ ಒಂದು ರಾತ್ರಿ ಮೋತಿರಾಮ್ ತನ್ನ ಕೆಲಸದವನ್ ಜೊತೆ ಕಾಯಿ ಹಣ್ಣನ್ನೇ ಕೀಳೋಕ್ ಬಂದ್ಬಿಟ್ಟ. ಅವನು ತನ್ನ ಕೆಲಸದವ್ರ ಜೊತೆ ಸೇರ್ಕೊಂಡು ಕಲ್ಲಂಗಡಿ ಹಣ್ಣಲ್ಲಿ ಚಿನ್ನದ ಬಾಲನ್ನ ತೆಗಿತಾನೆ, ಮತ್ತದನ್ನ ಬೆನ್ನಿಗೇರಿಸ್ಕೋತಾನೆ. ನಾವ್ ಈಗ್ಲೇ ಮನೆಗೆ ಹೋಗೋದ್ ಬೇಡ, ಯಾಕಂದ್ರೆ ಸೂರಜ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ ಮನೇಲಿ ಚಿನ್ನ ಇರೋದ್ನ ಕಂಡಿಡ್ದು ಬಿಡ್ತಾರೆ. ನದಿಯ ಇನ್ನೊಂದು ಬದಿಯಲ್ಲಿ ನನ್ನ ಅತ್ತೆ ಮನೆ ಇದೆ, ಅಲ್ಲಿ ಹೋಗ್ಬಿಡೋಣ ನಾವು. ಆದ್ರೆ ಮಾಲೀಕ್ರೆ, ಇಷ್ಟೊಂದು ತೂಕ ಎತ್ಕೊಂಡು ನದಿನ ಹೇಗ್ ದಾಟೋದು? ಅಯ್ಯೋ, ಆ ನದಿಯಲ್ಲಿ ತುಂಬಾ ಕಡಿಮೆ ನೀರಿದೆ, ನೀನ್ ಯಾಕೆ ಹೆದರ್ಕೋತೀಯಾ? ಮೋತಿರಾಮ್ ಮತ್ತೆ ಹರಿಯ ತಮ್ಮ ಬೆನ್ ಮೇಲೆ ಭಾರವಾಗಿರೋ ಆ ಚಿನ್ನನ ಎತ್ಕೊಂಡು ನದಿನ ದಾಟೋದಿಕ್ಕೆ ನದಿ ಒಳಗಡೆ ಇಳಿತಾರೆ. ಅದೇ ಸಮಯದಲ್ಲಿ ಡ್ಯಾಮ್ ಇಂದ ನೀರನ್ನ ನದಿ ಒಳಗಡೆ ಬಿಡ್ತಾರೆ. ನದಿನಲ್ಲಿ ನೀರು ತುಂಬಾ ಜಾಸ್ತಿ ಆಗೋಗುತ್ತೆ. ಬೆನ್ಮೇಲೆ ಭಾರ ಜಾಸ್ತಿ ಇದ್ದಿದ್ದ ಕಾರಣ ಮೋತಿರಾಮ್ ಮತ್ತೆ ಅವನ ಕೆಲಸದವನು ನದಿ ಒಳಗಡೆ ಮುಳುಗಿ ಸತ್ ಹೋಗ್ತಾರೆ. ಯಾರೋ ಸರಿಯಾಗಿ ಹೇಳಿದರೆ, ನ್ಯಾಯದ ಕೈ ತುಂಬಾ ಉದ್ದ ಇರತ್ತೆ ಅಂತ. ಶಿಮ್ರಾನ್ ಗಾಡ್ ಎಂಬ ಹೆಸರಿನ ಊರಿತ್ತು. ಅಲ್ಲಿ ಸಮೀರ್ ಎಂಬ ವ್ಯಕ್ತಿ ಸಮೋಸ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ. ಸಮೀರ್ ಅಂಗಡಿಯ ಎದುರುಗಡೆ ಸುಯೋಗ್ ಎಂಬ ವ್ಯಕ್ತಿ ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದ. ಮತ್ತೆ ನಿನ್ನ ಪಾನಿಪುರಿ ಅಂಗಡಿ ಹೇಗ್ ನಡೀತಾ ಇದೆ? ಇತ್ತೀಚೆಗೆ ತುಂಬಾ ಜನ ನಿನ್ನ ಅಂಗಡಿ ಹತ್ರ ಕಾಣಿಸ್ತಾ ಇಲ್ವಲ್ಲ? ಬಹುಶಃ ನನ್ನ ಅಂಗಡಿಲಿ ಜನ ಸಮೋಸ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ. ಅಣ್ಣ ಸಮೀರ್, ನಿನ್ನ ಅಂಗಡಿ ನನ್ನ ಅಂಗಡಿ ಮುಂದೆನೇ ಇರೋದು, ನನಗೆ ನಿನ್ನ ಅಂಗಡಿಲೂ ಕೂಡ ಜನ ಕಾಣಿಸ್ತಾ ಇಲ್ವಲ್ಲ? ಹಾಗಿದ್ರೆ ಜನ ಎಲ್ಲಿಗೆ ಹೋದ್ರು? ಬಹುಶಃ ಅವ್ರು ನಿನ್ ಸಮೋಸ ತಿಂದು ಹೊಟ್ಟೆ ಹಾಳಾಗಿರ್ಬೇಕು ಅನ್ಸುತ್ತೆ. ಇಬ್ರು ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ಕೆಲವು ದಿನಗಳ ನಂತರ ಸಿಟಿಯಿಂದ ಪೂನಂ ಎಂಬ ಹೆಂಗಸು ಆ ಊರಿಗೆ ಬರ್ತಾಳೆ. ಪೂನಂ ಆ ಊರಿಗೆ ಬಂದ ತಕ್ಷಣ ಊರಿನ ಜನರು ಸುಯೋಗ್ ಪಾನಿಪುರಿನೂ ತಿಂತಾ ಇರ್ಲಿಲ್ಲ, ಮತ್ತೆ ಸಮೀರ್ ಸಮೋಸ ಕೂಡ ತಿಂತಾ ಇರ್ಲಿಲ್ಲ. ಇವರಿಬ್ರು ಮತ್ತೆ ಒಬ್ರಿಗೊಬ್ರು ಭೇಟಿ ಆಗ್ತಾರೆ. ಅಣ್ಣ ಸುಯೋಗ್, ನಿನ್ನ ವ್ಯಾಪಾರ ಹೇಗ್ ನಡೀತಾ ಇದೆ? ಅಯ್ಯೋ, ಏನಂತ ಹೇಳಿ ಸಮೀರ್, ಇತ್ತೀಚೆಗೆ ಯಾರು ಪಾನಿಪುರಿ ತಿನ್ನಕ್ಕೆ ಬರ್ತಾ ಇಲ್ಲ. ವ್ಯಾಪಾರ ಇದ್ದಕ್ಕಿದ್ದಂಗೆ ಎಷ್ಟೊಂದು ಕೆಳಗಡೆ ಹೋಯ್ತಂತ ಗೊತ್ತಾಗ್ಲೇ ಇಲ್ಲ. ಏನ್ ಮಾಡೋದಣ್ಣ? ನನ್ನ ಕತೆನೂ ಹಾಗೆ ಆಗಿದೆ ಸುಯೋಗಣ್ಣ. ನಾನ್ ಕೇಳ್ಪಟ್ಟೆ ಯಾವ್ದೋ ಪೂನಂ ಮೊನ್ನೆ ಹೆಂಗ್ಸು ಈ ಊರಿಗೆ ಬಂದಿದ್ದಾಳಂತೆ. ಮತ್ತೆ ಅವಳು ಯಾವ್ದೋ ಹೊಸ ತಿನ್ನುವಂತ ವಸ್ತುನ ಮಾರಾಟ ಮಾಡಕ್ ಶುರು ಮಾಡಿದಾಳಂತೆ. ಹಾಗಿದ್ರೆ ಬಾ, ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ. ಸಮೀರ್ ಮತ್ತೆ ಸುಯೋಗ್ ಇಬ್ರು ಪೂನಂ ಅಂಗಡಿಗೆ ಹೋಗ್ತಾರೆ. ಅವ್ರು ಬಂದ್ ನೋಡಿದಾಗ ಎಲ್ರೂ ಗೋಲ್ ಗೋಲಾಗಿ ಏನೋ ಒಂದನ್ನ ತಿಂತಾ ಇದ್ರು. ಪೂನಂ ಅವ್ರೆ, ನೀವಿದು ಗುಂಡ್ ಗುಂಡಾಗಿ ಏನ್ ಮಾಡ್ತಾ ಇದ್ದೀರಾ? ಇದಕ್ಕೆ ಮೋಮೋಸ್ ಅಂತ ಕರೀತಾರೆ. ನಾನ್ ಇದನ್ನ ಸಿಟಿಗೆ ಹೋಗಿ ಕಲ್ತ್ಕೊಂಡ್ ಬಂದಿದ್ದೀನಿ. ಈ ಅಂಗಡಿ ಓಪನ್ ಮಾಡ್ದಾಗಿಂದ ಈ ಊರಿನ ಜನರು ನನ್ನ ಹತ್ರ ಇರೋ ಈ ಟೇಸ್ಟಿ ಮೋಮೋಸ್ನ ತಿನ್ನಕ್ ಬರ್ತಾರೆ. ಯಾರಿಗೂ ನೀವು ಮಾಡೋ ಸಮೋಸ ಮತ್ತೆ ಪಾನಿಪುರಿ ಇಷ್ಟ ಆಗಲ್ಲ. ನೀನು ಈ ಊರಿಗೆ ಹೊಸಬಿಡು. ಈ ಮೋಮೋಸ್ ವ್ಯಾಪಾರನ ಈಗಿಂದೀಗಲೇ ನಿಲ್ಲಿಸ್ಬಿಡು. ನಿನ್ನ ಮೋಮೋಸ್ ಕಾರಣದಿಂದ ನನ್ನ ಹತ್ರ ಯಾರು ಪಾನಿಪುರಿ ತಿನ್ನಕ್ಕೆ ಬರ್ತಾ ಇಲ್ಲ. ಸರಿಯಾಗಿ ಹೇಳಿದೆ, ಇವಳ ಅಂಗಡಿಯಿಂದಾಗಿ ನನ್ನ ಅಂಗಡಿಗೂ ಯಾರು ಸಮೋಸ ತಿನ್ನಕ್ಕೆ ಬರ್ತಾ ಇಲ್ಲ. ನಾನ್ ಮೋಮೋಸ್ ವ್ಯಾಪಾರನ ಬಂದ್ ಮಾಡಲ್ಲ. ನೀವು ಏನ್ ಬೇಕಾದ್ರೂ ಮಾಡಿ, ನಾನ್ ಮೋಮೋಸ್ ವ್ಯಾಪಾರನ ಮಾಡ್ಬೇಕು. ನನ್ಗೆ ಧಮ್ಕಿ ಹಾಕಕ್ ಬರ್ತಾರೆ. ಸಮೀರ್ ಮತ್ತೆ ಸುಯೋಗ್ ಅಲ್ಲಿಂದ ಹೊರಟು ಹೋಗ್ತಾರೆ. ದಾರಿಯಲ್ಲಿ ನಿಂತ್ಕೊಂಡು ಅವರಿಬ್ರು ಚರ್ಚೆ ಮಾಡ್ತಾ ಇರ್ತಾರೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಯಾವ ರೀತಿ ಪೂನಮ್ಮು ಸಿಟಿಯಲ್ಲಿ ಮೋಮೋಸ್ ಮಾಡೋದನ್ನ ಕಲ್ತ್ಕೊಂಡು ಬಂದ್ಲೋ, ಅದೇ ರೀತಿಲಿ ನಾವಿಬ್ರು ಕೂಡ ಸಿಟಿಗೆ ಹೋಗಿ ಏನಾದ್ರೂ ಒಂದು ಕಲ್ತ್ಕೊಂಡು ಬರ್ಬೇಕು. ಈ ಪೂನಮ್ಗೆ ಬುದ್ಧಿ ಕಲ್ಸೋದಕ್ಕೆ
ನಾವಿಬ್ರು ಒಟ್ಟಿಗೆ ಸೇರ್ಕೊಂಡು ಏನಾದ್ರೂ ಒಂದ್ ಮಾಡ್ಲೇಬೇಕು. ಏನ್ ಹೇಳ್ತೀಯ? ಹಾ, ನಾನ್ ನಿನ್ ಜೊತೆ ಕೈ ಜೋಡಿಸ್ತೀನಿ. ಸಮೀರ್ ಮತ್ತೆ ಸುಯೋಗ್ ಸಿಟಿ ಹತ್ರ ಹೋಗ್ತಾರೆ. ಮಧ್ಯದಲ್ಲಿ ಅವ್ರಿಗೆ ಕಾಡಿನ ರಸ್ತೆ ಸಿಗುತ್ತೆ. ಅವರಿಬ್ರು ಕಾಡಿನ ರಸ್ತೆಯಲ್ಲಿ ಹೋಗ್ತಿರುವಾಗ ಸಮೀರ್ನ ಕಾಲು ಜಾರ್ ಬಿಡುತ್ತೆ. ಅವನು ಜಾರ್ಕೊಂಡು ಒಂದು ಗುಂಡಿಯಲ್ಲಿ ಬೀಳ್ತಾನೆ. ಅರೆ ಸಮೀರ್, ನೀನ್ ಎಲ್ ಬಂದ್ ಬಿದ್ಯಪ್ಪ? ಈ ಗುಂಡಿ ಇಲ್ಲಿ ಹೇಗ್ ಬಂತು? ಪಕ್ಕ ಯಾವ್ದೋ ಶಿಕಾರಿ ಯಾವ್ದೋ ಪ್ರಾಣಿ ಬೀಳ್ಲಿ ಅಂತ ಗುಂಡಿ ತೋಡಿಟ್ಟಿರೋದು ಅನ್ಸುತ್ತೆ. ಆ ಗುಂಡಿಯಿಂದ ಸಮೀರ್ ಸುಯೋಗ್ಗೆ ಜೋರಾಗಿ ಕೂಗ್ತಾನೆ. ಸುಯೋಗ್, ಕೆಳಗಡೆ ಬಾ, ಇಲ್ಲಿ ಕೆಳಗಡೆ ಬೇರೆ ಪ್ರಪಂಚನೇ ಇದೆ. ಅವನ್ ಬಂದ್ ನೋಡ್ದಾಗ ಆ ಗುಂಡಿ ಒಳಗಡೆ ಒಂದು ಹೊಸ ಪ್ರಪಂಚನೇ ಇರುತ್ತೆ. ಅಲ್ಲಿ ದೂರದಲ್ಲಿ ಹೊಳೆಯುತ್ತಿರೋ ಆಲೂಗಡ್ಡೆ ಗಿಡಗಳು ಕಾಣಿಸ್ಕೊಳ್ಳುತ್ತೆ. ಇಬ್ರು ಇದನ್ನೆಲ್ಲ ನೋಡಿ ತುಂಬಾನೇ ಆಶ್ಚರ್ಯಗೊಳ್ತಾರೆ. ಆಗ ಅಲ್ಲಿ ಒಬ್ಬ ಸಾಧು ಬರ್ತಾರೆ. ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದೀರ ಮಕ್ಳೇ? ಅದು ನಾವು ಸಿಟಿ ಕಡೆ ಹೋಗ್ತಾ ಇದ್ವಿ. ನಾನು ಅಪ್ಪಿತಪ್ಪಿ ಈ ಗುಂಡಿ ಒಳಗಡೆ ಬಿದ್ಬಿಟ್ಟೆ. ನಾನು ಕೆಳಗಡೆ ಬಿದ್ದಾಗ ನೋಡ್ದೆ, ಇಲ್ಲಂತೂ ಬೇರೆ ಪ್ರಪಂಚನೇ ಇದೆಯಲ್ಲ. ಮತ್ತೆ ಯಾವ ಕಡೆ ನೋಡಿದ್ರು ಕೂಡ ಎಲ್ಲ ಕಡೆ ಆಲೂಗಡ್ಡೆನೆ ಕಾಣಿಸ್ತಾ ಇದೆ. ಇದ್ಯಾವುದೇ ಸಾಮಾನ್ಯ ಆಲೂಗಡ್ಡೆ ಅಲ್ಲ. ಈ ಆಲೂಗಡ್ಡೆ ಈ ಚೇನ ಪೂರ್ತಿ ಮಾಡುತ್ತೆ. ಒಂದ್ ವೇಳೆ ಹಾಗಾದ್ರೆ ನನಗೂ ಕೂಡ ಒಂದು ಆಲೂಗಡ್ಡೆ ತಿನ್ನೋದಕ್ಕೆ ಪರ್ಮಿಷನ್ ಕೊಡಿ. ನನಗೂ ಒಂದು ಇಚ್ಛೆ ಇದೆ. ನನಗೆ ನನ್ನ ಪಾನಿಪುರಿ ಅಂಗಡಿ ಇಡೀ ಊರಿನಲ್ಲೇ ಪ್ರಸಿದ್ಧಿ ಆಗ್ಬೇಕು. ನಂದು ಇಚ್ಛೆ ಇದೆ, ನನ್ನ ಸಮೋಸ ಇಡೀ ಊರಿನಲ್ಲೇ ಪ್ರಸಿದ್ಧವಾಗ್ಬೇಕು ಅಂತ. ಆ ಮೋಮೋಸ್ ಅವಳಿಗಿಂತ ಜಾಸ್ತಿ. ಆದ್ರೆ ನಾನ್ ನಿಮ್ಮಿಬ್ರಿಗೆ ಈ ಇಚ್ಛೆನ ಪೂರ್ತಿ ಮಾಡುವಂತ ಆಲೂಗಡ್ಡೆಯನ್ನ ಕೊಡೋಕಾಗಲ್ಲ. ನಿಮ್ಮಿಬ್ರು ಒಳಗಡೆನು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ. ನಾನ್ ನಿಮ್ಮಿಬ್ರಿಗೆ ಈ ಆಲೂಗಡ್ಡೆ ಯಾವಾಗ ಕೊಡ್ತೀನಿ ಅಂದ್ರೆ, ನಿಮ್ಮ ಅಹಂಕಾರನ ಬಿಟ್ಟು, ನಿಮ್ಮ ದ್ವೇಷನ ಬಿಟ್ಟು ಒಟ್ಟಿಗೆ ಕೆಲಸ ಮಾಡೋ ನಿರ್ಧಾರ ತಗೊಂಡಾಗ. ಅವರಿಬ್ರು ಒಬ್ರಿಗೊಬ್ರು ಯೋಚನೆ ಮಾಡಿ ಜೊತೆಗೆ ಕೆಲಸ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಸಾಧು ಅವರಿಬ್ರಿಗೂ ಒಂದು ಆಲೂಗಡ್ಡೆನ 2 ಭಾಗ ಮಾಡಿ ಅವರಿಗೆ ಕೊಡ್ತಾರೆ. ಈಗ ಅರ್ಧ ಆಲೂಗಡ್ಡೆ ನೀನ್ ತಿನ್ನು, ಇನ್ನೊಂದರ್ಧ ನೀನ್ ತಿನ್ನು. ಮತ್ತೆ ಒಂದೇ ಬಾರಿಗೆ ನಿಮ್ಮ ಇಚ್ಛೆನ ಹೇಳಿ. ನಾವಿಬ್ರು ಊರಲ್ಲಿ ಚೆನ್ನಾಗಿರೋ ಮತ್ತೆ ಪ್ರಸಿದ್ಧವಾಗಿರೋ ಸಮೋಸ ಮತ್ತೆ ಪಾನಿಪುರಿ ಮಾಡ್ತೀವಿ. ಆಲೂಗಡ್ಡೆಗೆ ತಮ್ಮ ಇಚ್ಛೆನ ಹೇಳ್ತಾ ಅವರಿಬ್ರು ವಾಪಸ್ ಅದೇ ಕಾಡಿಗೆ ಮತ್ತೆ ಬರ್ತಾರೆ. ಅವ್ರು ತಮ್ಮ ಅಂಗಡಿಗೆ ವಾಪಸ್ ಹೋಗ್ತಾರೆ. ಆಗ ಸಮೀರ್ ಮತ್ತೆ ಸುಯೋಗ್ ಅಂಗಡಿಗಳ ಮಧ್ಯದಲ್ಲಿ ಒಂದು ಆಲೂಗಡ್ಡೆಯ ಮರ ಕಾಣಿಸ್ಕೊಳ್ಳುತ್ತೆ. ಈ ಆಲೂಗಡ್ಡೆ ಮರದಲ್ಲಿ ಹೇಗ್ ಬೆಳೆದಿದೆ? ನಮ್ಮ ನೆನ್ನೆಯ ಇಚ್ಛೆಯ ಫಲ ಈ ಆಲೂಗಡ್ಡೆ ಮರ. ನಡಿ, ಇದರಿಂದ ಆಲೂಗಡ್ಡೆ ಕೀಳು. ನಾನಿದ್ರಿಂದ ಸಮೋಸ ಮಾಡ್ತೀನಿ, ಮತ್ ನೀನಿದ್ರಿಂದ ಪಾನಿಪುರಿಯ ಖಾರ ಮತ್ತೆ ಸ್ವೀಟ್ ಪಾನಿ ಹಾಕ್ಬಿಟ್ಟು ಜನರಿಗೆ ಮಾರಕ್ಕೆ ಶುರು ಮಾಡು. ಸಮೀರ್ ಆ ಮರದ ಆಲೂಗಡ್ಡೆಯಿಂದ ಸಮೋಸಾನ ತಯಾರಿ ಮಾಡ್ತಾನೆ. ಮತ್ತೆ ಸುಯೋಗ್ ಪಾನಿಪುರಿ ತಯಾರಿ ಮಾಡ್ಕೊಳ್ತಾನೆ. ಎಲ್ಲ ತಯಾರಿ ಆದ್ಮೇಲೆ ಅವರಿಬ್ರು ಸಮೋಸ ಮತ್ತೆ ಪಾನಿಪುರಿ ವ್ಯಾಪಾರನ ಸ್ಟಾರ್ಟ್ ಮಾಡ್ತಾರೆ. ಇಬ್ರು ಸೇರಿ ಒಂದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾರೆ. ಬನ್ನಿ ಬನ್ನಿ, ಸಮೋಸ ಪಾನಿಪುರಿ ತಿನ್ನಿ. ನಂಬಕ್ಕಾಗಿಲ್ಲ ಅಂದ್ರೆ ನೀವೇ ತಿಂದ್ಬಿಟ್ ನೋಡಿ. ಅದೇ ದಾರಿಯಲ್ಲಿ ಒಬ್ಳು ಹೆಂಗ್ಸು ಹೋಗ್ತಾ ಇದ್ಲು. ಸಮೋಸ ಪಾನಿಪುರಿನಾ? ಇದನ್ನ ನಾನ್ ಮೊದ್ಲೇ ಸರಿ ಕೇಳ್ತಾ ಇರೋದು. ನನಗೊಂದ್ ಪ್ಲೇಟ್ ಕೊಡಿ. ಸುಯೋಗ್ ಸಮೋಸನ ತಗೊಂಡು ಅದನ್ನ 2 ಭಾಗ ಮಾಡಿ ಸ್ವೀಟಿನ ಸಿರಪ್ ಮತ್ತೆ ಹುಳಿ ಹಾಕಿ ಆ ಹೆಂಗಸಿಗೆ ಸಮೋಸ ಮತ್ತೆ ಪಾನಿಪುರಿನ ಕೊಡ್ತಾನೆ. ಆ ಹೆಂಗಸು ಸಮೋಸ ಪಾನಿಪುರಿನ ತಿಂದ ತಕ್ಷಣ ಅವಳ ಮುಖ ಅರಳುತ್ತೆ. ಅವಳು ಹೇಳ್ತಾಳೆ, ನಾನ್ ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಇಷ್ಟು ಟೇಸ್ಟಿ ಆಗಿರೋದು ಯಾವತ್ತೂ ತಿಂದಿರ್ಲಿಲ್ಲ. ಇದು ತುಂಬಾನೇ ಚೆನ್ನಾಗಿದೆ. ಅಣ್ಣ, ಇನ್ನೊಂದು ಪ್ಲೇಟ್ ಕೊಡಿ. ಮತ್ತೆ 10 ಪ್ಲೇಟ್ಗಳನ್ನ ಪಾರ್ಸಲ್ ಮಾಡಿ. ಹಾ, ಈಗಲೇ ಕೊಡ್ತೀನಿ. ನಿಧಾನವಾಗಿ ಆ ಊರಲ್ಲಿ ಸಮೀರ್ ಮತ್ತೆ ಸುಯೋಗ್ ಸಮೋಸ ಪಾನಿಪುರಿ ವಿಷಯ ಹರಿದಾಡಕ್ಕೆ ಶುರು ಆಗುತ್ತೆ. ಮತ್ತೆ ಪೂರ್ತಿ ಊರಿಗೆ ಸಮೋಸ ಪಾನಿಪುರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದು ಶಿಮ್ರಾನ್ ಗಾರ್ಡ್ ಊರಲ್ಲಿ ಅಷ್ಟೇ ಅಲ್ಲ, ಬೇರೆ ಊರಲ್ಲೂ ಕೂಡ ತುಂಬಾನೇ ಫೇಮಸ್ ಆಗುತ್ತೆ. ಆದ್ರೆ ಅವರಿಬ್ರು ವ್ಯಾಪಾರ ಇನ್ನೊಬ್ಬರಿಗೆ ಕಷ್ಟ ಕೊಡ್ತಾ ಇತ್ತು. ಈ ಜನರಿಗೆ ಏನಾಯ್ತು? ನನ್ನ ಅಂಗಡಿಗೆ ಈಗೀಗ ಯಾರು ಬರ್ತಾನೆ ಇಲ್ಲ. ಯಾರಿಗೂ ಮೋಮೋಸ್ ಬೇಕಾಗೇ ಇಲ್ವಾ? ಎಲ್ರಿಗೂ ಆ ಸಮೋಸ ಪಾನಿಪುರಿನೇ ತಿನ್ಬೇಕಾ? ಈ ಸಮೋಸ ಪಾನಿಪುರಿ ತಿನ್ನೋಕೆ ಏನ್ ಚೆನ್ನಾಗಿರುತ್ತೆ? ಹೀಗೆ ಪೂನಂ ತನ್ನಿಂತಾನೆ ಮಾತಾಡ್ಕೋತಾ ಇದ್ಲು. ಆಗ ಅಲ್ಲಿ ಸೂರಜ್ ದಲಾಲ್ ಅನ್ನೋರು ಬರ್ತಾರೆ. ಏನಾಯ್ತು ಪೂನಂ ಅವ್ರೆ, ಮೋಮೋಸ್ ಮಾರಾಟ ಆಗ್ತಾ ಇಲ್ವಾ? ಅದಕ್ಕೆ ಬೇಜಾರಲ್ಲಿ ಇರೋದಾ? ನನಗ್ ಬೇಜಾರಾಗ್ಲಿಲ್ಲ ಅಂದ್ರೆ ಹೇಗ್ ಹೇಳಿ?
ನಾನ್ ಸಿಟಿಗೆ ಹೋಗಿ ಮೋಮೋಸ್ ಹೇಗ್ ಮಾಡೋದು ಅಂತ ಕಲ್ತ್ಕೊಂಡ್ ಬಂದಿದ್ದೀನಿ. ಈಗ ನಾನು ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ನನ್ ಮೋಮೋಸ್ ವ್ಯಾಪಾರ ನಡೆಯೋದೇ ಇಲ್ಲ. ನನಗ್ ಚೆನ್ನಾಗ್ ಗೊತ್ತು ಅವರಿಬ್ರು ಐಡಿಯಾ ಏನು ಅಂತ. ಏನಿದೆ? ನಿನಗ್ ಹೇಗ್ ಗೊತ್ತು? ನನಗ್ ಹೇಳು. ಎಲ್ಲ ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ನಾನ್ ನಿಮಗ್ ಸಹಾಯ ಮಾಡ್ತೀನಿ, ಆದ್ರೆ ನನಗೆ ಕೇಳಿದಷ್ಟು ದುಡ್ಡು ನೀವು ಕೊಡ್ಬೇಕಾಗತ್ತೆ. ಸರಿ ಆಯ್ತು. ಸೂರಜ್ ಪೂನಂಗೆ ಆ ಆಲೂಗಡ್ಡೆ ಮರದ ಬಗ್ಗೆ ಹೇಳ್ತಾನೆ. ಮತ್ತೆ ಅದ್ರ ಜೊತೆಗೆ ಸಮೀರ್ ಮತ್ತೆ ಸುಯೋಗ್ ಅವ್ರ ಸಮೋಸ ಪಾನಿಪುರಿ ವ್ಯಾಪಾರನ ಹೇಗ್ ಹಾಳು ಮಾಡ್ಬೇಕು ಅಂತ ಐಡಿಯಾ ಮಾಡ್ತಾನೆ. ರಾತ್ರಿ ಆಗುತ್ತೆ. ಸಮೀರ್ ಮತ್ತೆ ಸುಯೋಗ್ ಅಂಗಡಿನ ಕ್ಲೋಸ್ ಮಾಡಿ ತಮ್ಮ ಮನೆಗೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ಅಲ್ಲಿ ಪೂನಂ ಮತ್ತೆ ಸೂರಜ್ ಆ ಮರದ ಹತ್ರ ಬರ್ತಾರೆ. ನೋಡಿ, ನಾನು ಇದೇ ಮರದ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ಆ ಮರ. ಇದು ಇದಕ್ಕಿದ್ದಾಗೆ ಒಂದೇ ದಿನದಲ್ಲಿ ಹುಟ್ಕೊಂಡ್ಬಿಡ್ತು. ಇದೇ ಮರದಿಂದ ಆಲೂಗಡ್ಡೆ ತೆಗೆದ್ಬಿಟ್ಟು ಅವರು ಸಮೋಸ ಪಾನಿಪುರಿ ಮಾಡ್ತಾ ಇದ್ದಾರೆ. ನಾನ್ ಯಾವತ್ತೂ ಆಲೂಗಡ್ಡೆ ಕೊಡೋ ಮರ ಹೆಸರು ಕೇಳೇ ಇಲ್ಲ. ಇದು ಖಂಡಿತ ಜಾದೂ ಆಗಿರೋ ಆಲೂಗಡ್ಡೆ ಇರ್ಬೇಕು. ಇದನ್ನ ಇಲ್ಲೇ ಬೆಂಕಿ ಹಚ್ಚಿ ಹಾಳ್ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ಇವ್ರ ಸಮೋಸ ಪಾನಿಪುರಿನ ಹೇಗ್ ಮಾಡ್ತಾರೆ ಅಂತ. ಅವ್ರಿಬ್ರು ಸೇರ್ಕೊಂಡು ಆ ಮರನ ಕಟ್ ಮಾಡ್ತಾ ಇರ್ತಾರೆ. ಅವ್ರಿಬ್ರು ಸುಸ್ತಾಗ್ ಬಿಡ್ತಾರೆ. ಪೂನಂ ಅವ್ರೆ, ನಾನು ಹೇಳ್ತಾ ಇದೀನಿ, ನಾಳೆ ಬಂದು ಪೂರ್ತಿ ಮರ ಕಡಿಯೋಣ. ಇನ್ನೇನು ಬೆಳಿಗ್ಗೆ ಆಗ್ತಾ ಇದೆ ಬೇರೆ. ಯಾರಾದ್ರೂ ನೋಡಿದ್ರೆ ತಗೊಳ್ಳೋ ಬದಲು ಕೊಡ್ಬೇಕಾಗತ್ ನಾವೇ. ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಬನ್ನಿ, ನಾವ್ ಇಲ್ಲಿಂದ ಹೊರಟು ಹೋಗೋಣ. ನಾವ್ ನಾಳೆ ಬಂದು ಈ ಕೆಲ್ಸನ ಮಾಡೋಣ. ಇಬ್ರು ಅಲ್ಲಿಂದ ಹೊರಟು ಹೋಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಡ್ತಾ ಇದ್ದ ಹಾಗೆ ಸಮೀರ್ ಮತ್ತೆ ಸುಯೋಗ್ ತಮ್ಮ ಅಂಗಡಿ ಹತ್ರ ಬರ್ತಾರೆ. ಅಲ್ಲಿ ಬಂದ್ ನೋಡಿದಾಗ ಆ ಮರ ಕಟ್ಟಾಗಿರೋ ತರ ಕಾಣಿಸುತ್ತೆ. ಸೂರ್ಯನ ಕಿರಣಗಳು ಆ ಮರದ ಮೇಲೆ ಬಿದ್ದಾಗ ಆ ಮರ ಮತ್ತೆ ಸರಿ ಹೋಗುತ್ತೆ. ನಾನ್ ನೋಡಿದ್ನ ನೀನು ನೋಡಿದ್ಯಾ? ಹಾ, ನಾನು ನೋಡ್ದೆ. ಈ ಮರ ಇದಕ್ಕಿದ್ದಾಗೆ ತನ್ನಿಂದ ತಾನೇ ಸರಿ ಹೋಗ್ಬಿಡ್ತು. ಆದ್ರೆ ಈ ಮರನ ಯಾರು ಕಡ್ದಿರ್ಬೋದು? ಅವ್ರು ತಮ್ಮ ಅಂಗಡಿನ ಓಪನ್ ಮಾಡಿ ಸಮೋಸ ಪಾನಿಪುರಿ ವ್ಯಾಪಾರನ ಮಾಡ್ತಾ ಇರ್ತಾರೆ. ಆ ದಿನ ಕಳೆದು ಹೋಗಿ ರಾತ್ರಿ ಆಗುತ್ತೆ. ಸಮೀರ್ ಮತ್ತೆ ಸುಯೋಗ್ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ರಾತ್ರಿಯ ಕತ್ಲಲ್ಲಿ ಪೂನಂ ಮತ್ತೆ ಸೂರಜ್ ಮತ್ತೆ ಆ ಮರದ ಹತ್ರ ಬಂದು ನಿಂತ್ಕೊಳ್ತಾರೆ. ಅಯ್ಯೋ, ನಾವ್ ಈ ಮರನ ಸ್ವಲ್ಪ ಕಟ್ ಮಾಡಿದ್ದೀವಿ ಅಲ್ವಾ? ಇದ್ ಹೇಗ್ ಸರಿ ಹೋಯ್ತು? ನಾವು ಮತ್ತೆ ಇದನ್ನ ಕಟ್ ಮಾಡ್ಬೇಕಾ? ನೀವ್ ಚಿಂತೆ ಮಾಡಬೇಡಿ ಪೂನಂ ಅವ್ರೆ, ನನ್ನ ಹತ್ರ ಇನ್ನೊಂದು ಪ್ಲಾನ್ ಕೂಡ ಇದೆ. ನಾವ್ ಈ ಮರಕ್ಕೆ ಬೆಂಕಿ ಹಾಕೋಣ. ಟಮಟೇನು ಇರಲ್ಲ, ಬಾರ್ಸೋರು ಇರಲ್ಲ. ಸೂರಜ್ ಮತ್ತೆ ಪೂನಂ ಒಂದು ಮರದ ತುಂಡಿಗೆ ಬೆಂಕಿ ಹಚ್ತಾರೆ. ಸೂರಜ್ ಆ ಮರಕ್ಕೆ ಬೆಂಕಿ ಹಚ್ಚೋ ಅಷ್ಟ್ರಲ್ಲೇ ಆಗ ಆ ಮರದ ಬೇರುಗಳು ಸೂರಜ್ ಮತ್ತೆ ಪೂನಮನ್ನ ತನ್ನ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಿಗ್ಗೆ ಸಮೀರ್ ಮತ್ತೆ ಸುಯೋಗ್ ಅಂಗಡಿ ಹತ್ರ ಬರ್ತಾರೆ. ಅವ್ರು ಬಂದ್ ನೋಡಿದಾಗ ಅಲ್ಲಿ 3 ಆಲೂಗಡ್ಡೆ ಮರಗಳು ಹುಟ್ಟಿರುತ್ತೆ. ಅದ್ಭುತವಾಗಿದೆ. ಇಲ್ಲಿ ತನಕ 1 ಮರ ಇತ್ತು, ಈಗ 3 ಮರ ಇದೆ.